ಎಂದೂ ಬೇರೆ ಪಕ್ಷ ಕಟ್ಟುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಬಿ ಜೆ ಪಿಯ ಸಿದ್ಧಾಂತಗಳಲ್ಲೇ ನಾವು ವಿಶ್ವಾಸ ಹೊಂದಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಈ ಯಡಿಯೂರಪ್ಪ ಕುಟುಂಬ ಕೈಯಲ್ಲಿ ಸಿಕ್ಕು ಬಿ ಜೆ ಪಿ ಹಾಳಾಗಿದೆ. ಇದೇ ಉತ್ತರ ಪ್ರದೇಶದಲ್ಲಿ ಎಷ್ಟು ಯೋಗಿಯವರು ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಫಡ್ನೀಸ್ ಇದ್ದಾರೆ, ಆಸಾಮದಲ್ಲಿ ಹೇಮಂತ್ ಬಿಸ್ವಾಸ್ ಇದ್ದಾರೆ. ಈ ಎಲ್ಲ ನೋಡಿದ್ರೆ ಅವರೆಲ್ಲ ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ನಿಂತರು. ಇವರು ಇಲ್ಲ, ಇವರು ಬರೀ ಕುಟುಂಬ ಲೂಟಿ ಮಾಡೋದು ಬಿಟ್ಟರೆ ಇವರು ಹಿಂದುತ್ವನೂ ಇಲ್ಲ, ವೀರಶೈವ ಲಿಂಗಾಯತ ಅನ್ನುವಂಥದ್ದೊಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಇವರು ವೀರಶೈವ ಲಿಂಗಾಯತರೂ ಅಲ್ಲ, ಆ ವೀರಶೈವ ಲಿಂಗಾಯತ ಕಮ್ಯುನಿಟಿ ಒಳಗೂ ಇಲ್ಲ. ಅದ್ರ ದುರ್ದೈವ ಅಂದರೆ ನಾನು ವೀರಶೈವ ಲಿಂಗಾಯತ ಇದನ್ನು ಅಂತೇಳಿ ಒಂದು 4-5 ಸ್ವಾಮಿಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅವರಿಟ್ಟು ಇವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅವರು 5-10 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಅವರು ಯಡಿಯೂರಪ್ಪ ನಮ್ಮಲ್ಲಿ ಸಮಾಜದ ಲೀಡರು, ಅವನಿಗೇನಾದರೂ ಆದರೆ ಇಡೀ ಲಿಂಗಾಯತ ಸಮಾಜ ವಿರುದ್ಧ ಬೀಳ್ತದೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಈ ಸ್ಟೇಟ್ಮೆಂಟ್ನಿಂದ ಯಾರೂ ಅನ್ಸೋದಿಲ್ಲ. ಗೊತ್ತಾಗಿದೆ ಜನರಿಗೆ, ಇವರು ಒಳಗೋಗಿ ದಕ್ಷಿಣ ಕೊಟ್ಟುಕೊಳ್ಳೆ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ಅಂಥ ಸ್ವಾಮಿಗಳನ್ನ ಯಾರೂ ನಂಬೋದಿಲ್ಲ ಇನ್ಮೇಲೆ.